ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಹಾಗೂ ತತ್ವ ಆಧಾರಿತ ರಾಜಕೀಯ ನಡೆಸುವ ಶಹಾಪುರ ಕ್ಷೇತ್ರದ ಶಾಸಕ ಶರಣಬಸಪ್ಪ ಗೌಡ ದರ್ಶನಪುರ ಅವರಿಗೆ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ನ ಯುವ ಮುಖಂಡ ಗುರು ಮಣಿಕಂಠ ಹೈಕಮಾಂಡ್ ಸಚಿವ ನಾಯಕರನ್ನ ಒತ್ತಾಯಿಸಿದ್ದಾರೆ. ಈ ಹಿಂದೆ ಸಣ್ಣ ಕೈಗಾರಿಕೆ ಸಚಿವರಾಗಿ ದರ್ಶನಪುರ ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಶ್ಲಾಘನೀಯವಾಗಿದ್ದು, ಅವರು ಸಾರ್ವಜನಿಕ ಸಂಕಷ್ಟಗಳಿಗೆ ಧ್ವನಿಯಾಗುವ ನಾಯಕರಾಗಿದ್ದಾರೆ ಎಂದು ಅವರು ಅಭಿಪ್ರಾಯವನ್ನು ಪಟ್ಟರು. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಮತ್ತೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕಾದರೆ ದರ್ಶನಪುರ ಅವರಂತ ದೂರದೃಷ್ಟಿಯುಳ್ಳ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನಮಾನ ನೀಡುವುದು ಅತ್ಯಗತ್ಯವಾಗಿದೆ. ಸ್ಥಾನಕ್ಕಾಗಿ ಕೇವಲ ರಾಜಕೀಯ ಒತ್ತಡ ಹೇರುವವರಿಗೆ ಮಣಿಯದೆ ನಿಜವಾದ ಅಭಿವೃದ್ಧಿ ಕಾಳಜಿ ಮತ್ತು ಸಜ್ಜನ ರಾಜಕೀಯ ಹಿನ್ನೆಲೆ ಉಳ್ಳವರಿಗೆ ಆದ್ಯತೆ ನೀಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ದರ್ಶನಪುರ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಮುಂಬರುವ ಚುನಾವಣೆಯಲ್ಲಿ ಇಡೀ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಲಾಭವಾಗಲಿದೆ ಅಂತ ಗುರು ಮಣಿಕಂಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಗುರು ಮಣಿಕಂಠ ಅಂತೇಳಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರೇ ಹಾಗೂ ರಾಜ್ಯದ KPCC ಅಧ್ಯಕ್ಷರೇ ಹಾಗೂ ನಮ್ಮ ಮೆಚ್ಚಿನ ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರೇ, ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಬ್ಬ ಕಾರ್ಯಕರ್ತನಾಗಿ. ಏನಪ್ಪ ಅಂತಂದರೆ, ಈಗಾಗಲೇ ತಮಗೆ ಗೊತ್ತಿರಬಹುದು, ನಮ್ಮ ರಾಜ್ಯದಲ್ಲಿ ಹಲವಾರು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯಜಿ ಅವರು ಮುಂದಿನ ಎಲೆಕ್ಷನ್ 2028 ಎಲೆಕ್ಷನಲ್ಲಿ ಜಯಶಾಲಿಗಳಾಗಬೇಕಾಗಿ ಅಂತೇಳಿ DK ಶಿವಕುಮಾರ್ ಅಂತ ಪ್ರಬಲವಾದಂಥ ಯುವಕರ ನಾಯಕರಾದಂಥ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಇನ್ನು ನಾಳೆ ಅಥವಾ ನಾಡಿದ್ದು ಪ್ರಮಾಣ ಸ್ಪೀಕರ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಷ್ಟ್ರದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವುದು ಕೆಲವೇ ಬೆರಳಷ್ಟು ರಾಜ್ಯಗಳಲ್ಲಿ. ಇಂಥ ಸಂದರ್ಭದಲ್ಲಿ 136 ಶಾಸಕರು ನಮ್ಮಲ್ಲಿ ಇದ್ಕೊಂಡು 100ಕ್ಕೂ ಹೆಚ್ಚು ಶಾಸಕರು ಇವತ್ತು ಬೆಂಗಳೂರು ಪ್ರಯಾಣ, ಡೆಲ್ಲಿ ಪ್ರಯಾಣ ಅಂತ ಮಾಡ್ತಾ ಇದ್ದಾರೆ, ಕೇವಲ ಒಂದು ಅಧಿಕಾರಕ್ಕೋಸ್ಕರ, ಒಬ್ಬ ಮಂತ್ರಿ ಸ್ಥಾನ ಹೊಡೋದಕ್ಕೋಸ್ಕರ. ಬಟ್ ನಾನು ಹೇಳೋದಿಷ್ಟೇ, ನಮ್ಮ ರಾಜ್ಯದ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ, ತಾವು ಹಿರಿತನ ಮತ್ತು ಅದರಕ್ಕಿಂತ ಜನರ ಸೇವೆಗಾಗಿ, ಜನನಾಯಕನಾಗಿ ಸೇವೆ ಮಾಡುವಂತಹ ನಾಯಕರಿಗೆ ಮಂತ್ರಿಸ್ಥಾನ ಕೊಟ್ಟಾಗ ಮಾತ್ರ ಮುಂದಿನ ದಿನಗಳಲ್ಲಿ 2028ರಲ್ಲಿ ತಾವು ಗೆಲ್ಲುವ ಜೊತೆಗೆ ತಮ್ಮ ಜಿಲ್ಲೆಯ ಶಾಸಕರನ್ನು ಗೆಲ್ಲಿಸುವಂಥ ತಾಕತ್ತು, ಶಕ್ತಿ, ಶ್ರಮ ಇರುವಂಥ ನಾಯಕರಿಗೆ ಮಂತ್ರಿಸ್ಥಾನ ಕೊಟ್ಟಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗುತ್ತೆ. ಕೇವಲ ಲಾಭಕ್ಕೋಸ್ಕರ, ಕೇವಲ ಒಂದು ಅಧಿಕಾರಕ್ಕೋಸ್ಕರ ಅಧಿಕಾರ ನಡೆಸಬೇಕು ಅಂತವರಿಗೆ ಸಚಿವ ಸ್ಥಾನ ಕೊಟ್ಟಾಗ ಯಾವುದೇ ರೀತಿಯಂತಹ ನಮ್ಮ ಜಿಲ್ಲೆ ಆಗಿರ್ಬೋದು, ರಾಜ್ಯ ಹೋಗುವುದು, ಅಭಿವೃದ್ಧಿ ಕಾಣುವುದು ಬಹಳ ಕಡಿಮೆ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ಇಷ್ಟೇ. ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಾಗೂ ಕಲಬುರಗಿ, ಯಾದಗಿರಿ, ರಾಯಚೂರು, ಕಲ್ಯಾಣ ಕರ್ನಾಟಕದ ಅಜಾತ ಶತ್ರು, ಒಬ್ಬ ನಿಷ್ಠಾವಂತ ನಾಯಕ ಮತ್ತು ಜನರ ಹಗಲು ಶ್ರಮಗೋಸ್ಕರ ಪ್ರತಿದಿನ ಬೆಳಿಗ್ಗೆ ಶ್ರಮಿಸುವಂಥ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ ಸಾಹೇಬರು. 5 ಬಾರಿ ಶಾಸಕರಾಗಿ, ಕಳೆದ 2 ಬಾರಿ ಪ್ರಬಲವಾದ ಖಾತೆ, ಇಂಧನ ಖಾತೆಯನ್ನು ನಿಭಾಯಿಸಿ, ಅದಾದ ನಂತರ ಕೃಷಿ ಖಾತೆಯನ್ನು ನಿಭಾಯಿಸಿ, ಈಗ 2023 ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ಟಲ್ಲಿ ಮತ್ತೊಮ್ಮೆ ಸಣ್ಣ ಕೈಗಾರಿಕೆ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಇವರೊಬ್ಬ ಅಜಾತ ಶತ್ರು ಮತ್ತು ಒಂದಿನೂ ಕಾಂಟ್ರವರ್ಸಿ ಓದೋರಲ್ಲ, ಗುಂಪು ರಾಜಕಾರಣಿ ಮಾಡಿದವರಲ್ಲ. ಕೇವಲ ಜಿಲ್ಲೆ ಆಯಿತು, ತಾವಾಯಿತು, ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಪ್ರತಿದಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ನಾಯಕ ಯಾರಾದಿದ್ರೆ ಅವರು ಸನ್ಮಾನ್ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ ಸಾಹೇಬರು. ಕಳೆದ 2023ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ, ನಮ್ಮದು ಭಾಳ ಹಿಂದುಳಿದ ಜಿಲ್ಲೆ. ನಾವು ಬೆಂಗಳೂರಲ್ಲೆಲ್ಲರೂ ಹೋದಾಗ ನೀವು ಯಾವ ಊರು ಅಂತ ಕೇಳಿದ್ರೆ ಯಾದಗಿರಿ ಜಿಲ್ಲೆ ಅಂತಂದರೆ ಬೇಗ ಗುರ್ತಿಡಲ್ಲ, ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿಕೊಳ್ಳುವಂಥ ದುಸ್ಥಿತಿಯಲ್ಲಿ ನಾವು ಇನ್ನೂ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಪ್ರಬಲವಾದಂತಹ ಅಭಿವೃದ್ಧಿ ಕಾಣ್ತಾ ಇದ್ದೀವಿ, ಹೀಗೀಗೆ ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಜಿಲ್ಲೆ ಆದಾಯದಿಂದ ನಮ್ಮ ಜಿಲ್ಲೆಯಲ್ಲಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ಇದೇ ಬಾರಿ ಪ್ರಥಮ ಬಾರಿ ಸನ್ಮಾನ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ ಸಾಹೇಬರಿಗೆ ಜಿಲ್ಲೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ರು. ಅದನ್ನು ಯಶಸ್ವಿಯಾಗಿ ಕೂಡ ಅವರು ಸಣ್ಣ ಕೈಗಾರಿಕೆ ಸಚಿವ ಸ್ಥಾನ ಕೊಟ್ಟಿದ್ರು ಕೂಡ ಪ್ರಬಲವಾಗಿ ಖಾತೆಯನ್ನು ಅನುಭವಿಸಿದ ತಾಕತ್ತು ಮತ್ತು ಅವರಲ್ಲಿ ಒಂದು ಅನುಭವ ಇದ್ರೂ ಕೂಡ ಒಂದು ಸಣ್ಣ ಕೈಗಾರಿಕೆ ಸಚಿವ ಸ್ಥಾನ ಕೊಟ್ಟಿದ್ರು ಕೂಡ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ DK ಶಿವಕುಮಾರ್ ಸಾಹೇಬರಲ್ಲಿ ನನ್ನ ವಿನಂತಿ, ಈ ಜಿಲ್ಲೆಯಲ್ಲಿ ಕಳೆದ ಬಾರಿ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಕಾಂಗ್ರೆಸ್ ಬಂದಿದೆ ಅಂತಂದರೆ ಅದರಲ್ಲಿ ಬಹಳಷ್ಟು ಶ್ರಮ ವಹಿಸಿದಂಥ ನಾಯಕರಾದರೆ ದರ್ಶನಪುರ ಸಾಹೇಬರು.
ಅವರು ಇಡೀ 4 ಜಿಲ್ಲೆಯಲ್ಲಿ ಪ್ರಬಲವಂತ ವೀರಶೈವ ಮುಖಂಡರಾಗಿದ್ದಾರೆ, ಶ್ರಮಿಗಳಾಗಿದ್ದಾರೆ, ಅಜಾತ ಶತ್ರುಗಳಾಗಿದ್ದಾರೆ. ಹಾಗಾಗಿ ಅಂಥವ್ರಿಗೆ ಕೊಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದ್ರ ಜೊತೆಯಾಗಿ 23ರಲ್ಲಿ ನಾವು 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಬಂದಿದೆ. ಅದಾದ ನಂತರ 2024ರಲ್ಲಿ ಏನು MP ಚುನಾವಣೆ ಮೊಟ್ಟ ಮೊದಲವಾಗಿ ಜಿ ಕುಮಾರ್ ನಾಯಕ್ ಸಾಹೇಬರಿಗೆ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ತಾವು ಏನಾದರೂ ಇವತ್ತು MP ಆಗಿದ್ದಾರೆ ಅಂದ್ರೆ ದರ್ಶನಾಪುರ ಸಾಹೇಬರ ಶ್ರಮ ಬಹಳಷ್ಟಿದೆ. ಕಾಲಿಗೆ ಚಕ್ರ ಕಟ್ಕೊಂಡು ಇದು ಯಾದಗಿರಿ ಜಿಲ್ಲೆಯಾದಂಥ ಸುತ್ತಾಡಿ ಇವತ್ತು ಜಿ ಕುಮಾರ್ ನಾಯಕ್ ಅವರು ಒಬ್ಬ ಲೋಕಸಭೆ ಸದಸ್ಯರಾಗಿ ಗೆಲ್ಲುವಲ್ಲಿ ದರ್ಶನಾಪುರ ಸಾಹೇಬರ ಶ್ರಮ ಬಹಳಷ್ಟಿದೆ. ಅದೇ ರೀತಿಯಾಗಿ ಸುರ್ಪುರ್ ಕ್ಷೇತ್ರ ಮತಕ್ಷೇತ್ರ ಸುರ್ಪುರಲ್ಲಿ ಕಳೆದ 24ರಲ್ಲಿ ರಾಜಕುಮಾರ್ ನಾಯಕ್ ಅವರು ಕೂಡ ಅಥವಾ ನಮ್ಮ 2024ರಲ್ಲಿ ಏನು ನಮ್ಮ ಮರುಚುನಾವಣೆ ಆಯಿತು, 2023ರಲ್ಲಿ 24ರಲ್ಲಿ ಮತ್ತೆ ಮರುಚುನಾವಣೆ ಆಯಿತು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರಬೇಕಾಗಿದ್ರೆ, ಕ್ಷೇತ್ರ ಗೆಲ್ಲಿಸಬೇಕಾಗಿದ್ರೆ ನಮ್ಮ ರಾಜ ವೇಣುಗೋಪಾಲ್ ನಾಯಕ್ ಸರ್ ಅವರನ್ನು ಗೆಲ್ಲಿಸುವವರಲ್ಲಿ ದರ್ಶನಾಪುರ ಸಾಹೇಬರ ಅವರ ಶ್ರಮ ಬಹಳಷ್ಟಿದೆ. ಹಾಗಾಗಿ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಪ್ರಬಲ ಒಂದು ವೀರಶೈವ ಸಮಾಜದ ಮುಖಂಡರು, ಪ್ರಬಲ ವ್ಯಕ್ತಿ ಅಂತಂದು ಯಾರಾದಿದ್ರೆ ಅದು ಸನ್ಮಾನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರು. ನಾವು ಕೇಳಬಹುದು, ಪಕ್ಕದಲ್ಲಿ ತಾಲೂಕಲ್ಲಿ ಕೇಳಿ ದರ್ಶನಾಪುರ ಅವರು ಎಲ್ಲಿರ್ತಾರೆ ಪ್ರತಿದಿನ ಅಂತ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆ ಗುಲ್ಬರ್ಗ ಬಿಟ್ಟರು 9-9:30 ಚಿಕ್ಕ ಮಕ್ಕಳು ಆಫೀಸಿಗೆ ಸ್ಕೂಲಿಗೆ ಹೋದ ತರ ಸರ್ಕಾರಿ ನೌಕರು ಹೇಗೆ ಆಫೀಸಿಗೆ ಹೋಗ್ತಾರೆ 9:00 ಆನ್ ಟೈಮ್ ಅವ್ರ ಶಾಪುರ್ ಕ್ಷೇತ್ರದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಲಭ್ಯವಿರ್ತಾರೆ. ಪ್ರತಿದಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾರೆ. ಇಂಥವ್ರಿಗೆ ತಾನೇ ನೀವು ಸಚಿವ ಸ್ಥಾನ ಕೊಡಬೇಕಾಗಿರೋದು. ಡೆಲ್ಲಿಯಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರಿವ್ರ ನಾಯಕರು ಕೇಳೋದ್ರೆ ಸಚಿವ ಸ್ಥಾನ ಕೊಡ್ತಿರೋ, ಇಲ್ಲ ಮುಂದಿನ 28ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂತಂದ್ರೆ ಇಂಥ ಒಬ್ಬ ಉನ್ನತ ಮಟ್ಟದ ಜ್ಞಾನ ಉಳ್ಳಂತಹ ಸಜ್ಜನ ಅಂತ ಪ್ರಬುದ್ಧ ರಾಜಕಾರಣಿಗೆ ಸಚಿವ ಸ್ಥಾನ ಕೊಟ್ಟಾಗ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬರೋಕ್ಕೆ ಸಾಧ್ಯ. ನೋಡಿ, ತಮಗೆ ಗೊತ್ತಿರಬಹುದು, ಇವತ್ತು ಇಡೀ ಕರ್ನಾಟಕದ ಸಚಿವರು, ಶಾಸಕರು, ಇಂದಿನ ಸಚಿವರು 4-5 ಸಚಿವರಾದರು ಇವತ್ತು ಡೆಲ್ಲಿಯಲ್ಲಿ ಕೂತಿದ್ದಾರೆ, ಬೆಂಗಳೂರಲ್ಲಿ ಕೂತಿದ್ದಾರೆ. ಆದರೆ ನಮ್ಮ ನಾಯಕರು ನೋಡಿ, ಇವತ್ತು ನೀವು ಲೈವ್ ಅಲ್ಲಿ ನೋಡ್ತಿರ್ಬೋದು, ಇವತ್ತು ಪ್ರೆಸೆಂಟ್ ಇವತ್ತು KKRDBಯಲ್ಲಿ ಏನು ಇವತ್ತು KKRDBಯಲ್ಲಿ 2 ಕೋಟಿ ವೆಚ್ಚದ ಲಾಂಗ್ ಟೆನ್ನಿಸ್ ಸಿಂಥೆಟಿಕ್ ಕೋರ್ಟ್ ಒಂದು ಪ್ರಗತಿ ಕಾರ್ಯ ನಡೀತಾ ಇದೆ. ನೋಡಿ, ಇಲ್ಲಿ ಆ ಕೆಲಸ ನಡೀತಾ ಇದೆ, ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಅಂದ್ರೆ ಒಬ್ಬ ಸಜ್ಜನ ರಾಜಕಾರಣಿ ಅಂದ್ರೆ ಇದಕ್ಕೆ ನೀನು ಉದಾಹರಣೆ ಬೇಕಾ, ನಾವು ತೋರಿಸ್ಕೊಡ್ಬೇಕಾ? ಇಡೀ ರಾಜ್ಯದ ಮಂತ್ರಿಗಳು, MLAಗಳು, MLCಗಳು ಪ್ರತಿಯೊಬ್ಬರು ಡೆಲ್ಲಿಯಲ್ಲಿ ಕೂತ್ಕೊಂಡು ತಮಗೆ ಗೊತ್ತಿರೋ ನಾಯಕರ ಜೊತೆ ಹೋಗಿ ತಾವು ಸಚಿವರಾಗಬೇಕಂತೇಳಿ ಅಲ್ಲಿ ಒಂದು ಶಿಫಾರಸು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಚಿವರು ಸಜ್ಜನ 5 ಬಾರಿ ಶಾಸಕರಾದಂಥವರು, 2 ಬಾರಿ ಸಚಿವರಾದಂಥವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇವತ್ತು ಸುತ್ತಾಡ್ತಾ ಇದ್ದಾರೆ. ನೋಡಿ, ಅದರ ಜೊತೆಯಾಗಿ ಇವತ್ತು ಶಾಪುರ್ ನಗರದಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ 4,70,00,000ದಲ್ಲಿ ನಡೀತಂತ ಮೌಲನ್ ಅಜಾದ್ ಸ್ಕೂಲ್ ಪ್ರಗತಿ ಕಾರ್ಯ ನೋಡುವುದಕ್ಕೆ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ. ಅದು ನೋಡೋದಕ್ಕೆ ಕೂಡ ಇವತ್ತು ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಇಷ್ಟು ಮಾತ್ರ ತಿಳ್ಕೊಳ್ಳಿ, ಕೇವಲ ಅಧಿಕಾರಗೋಸ್ಕರ ಏನು ಗುಟ್ಟದ ಅಂತಾರಲ್ಲ, ಅದಕ್ಕೋಸ್ಕರ ನಿಂತ ಶಾಸಕರಲ್ಲ ಇವರು. ಜನರ ಸಂಕಷ್ಟಕ್ಕೆ, ಜನರ ನಾಡಿ ಮಿಡಿತಿಗೆ ಪ್ರತಿ ಕ್ಷಣ ಯಾರು ಫೋನ್ ಮಾಡಿದ್ರು ಮಾತಾಡುವಂತ ಸಚಿವರು ಯಾರದಿದ್ರೆ ಅದು ಸನ್ಮಾನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರು. ಇಂಥವರಿಗೆ ಸಚಿವ ಸ್ಥಾನ ಕೊಡ್ತೀವಿ, ಮತ್ತಾರಿಗೆ ಕೊಡ್ತೀರಿ ಸರ್? ಅಧ್ಯಕ್ಷರೇ, ನಾನು ಕೇಳೋದಿಷ್ಟೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ಹಗಲು ದುಡಿದಂತ ಕಾರ್ಯಕರ್ತನ ಕೇಳ್ತಾ ಇದ್ದೀನಿ, ದಯಮಾಡಿ ಮುಂದಿನ ದಿನಗಳಲ್ಲಿ 2028ರಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೆ DK ಶಿವಕುಮಾರ್ ಸಾಹೇಬ್ರೆ 141 ಸ್ಥಾನ ಅಂದಿದ್ರಲ್ಲ, 141 ಸ್ಥಾನಕ್ಕೆ ಹೆಚ್ಚಿನ ಸ್ಥಾನ ಬರಬೇಕು ಅಂತಂದ್ರೆ ಡೆಲ್ಲಿಯಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ತಾವು ಲಾಭಾದೇವಿ ಮಾಡ್ಕೋತಾ ತಾವು ಮಿನಿಸ್ಟರ್ ಆಗ್ಬೇಕಂತ ಸುರ್ತಾರ್ತಿದ್ದಾರೆ. ಕೊಡೋದಲ್ಲ, ಜನರ ನಾಡಿ ಮಿಡಿತಿಗೆ ಯಾರು ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಯಾರು ಹಗಲು ಶ್ರಮಿಸ್ತಾ ಇದ್ದಾರೆ, ಯಾರು ಅದಂತ ಕೆಪಾಸಿಟಿ ಇದಂತ ನಾಯಕರಿದ್ದಾರೆ, ಅಂತ ಸಚಿವ ಸ್ಥಾನ ಕೊಟ್ಟಾಗ ಮಾತ್ರ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಕಾಂಗ್ರೆಸ್ ಪಕ್ಷ ಬರುತ್ತೆ. ಇಲ್ಲಾಂದ್ರೆ ನಾನು ಹೇಳಕ್ಕಾಗಲ್ಲ, ಮುಂದಿನ ದಿನಗಳು ಏನಾಗುವಂತ ನೀವು ಊಹಿಸಬಹುದು. ಹಾಗೆಯೇ ನನ್ನ ನಾನು ವಿನಂತಿ ಮಾಡ್ಕೊತಿದ್ದೀನಿ ರಾಜ್ಯದ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಶಾಸಕ ಮತ್ತಿರೋರಿಗೆ, ಸನ್ಮಾನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರಿಗೆ ಮತ್ತೊಮ್ಮೆ ಉನ್ನತ ಖಾತೆಯನ್ನು ಕೊಟ್ಟು ಈ ರಾಜ್ಯ ಸುತ್ತಾಡು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ 4 ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಮತ್ತೆ ಶಾಸಕರು ಆಯ್ಕೆ ಮಾಡುವಾಗೆ ಅವರಿಗೆ ಬೆಂಬಲವಾಗಿ ಕೊಡಿ. ಕೇವಲ ಯಾದಗಿರಿ ಅಲ್ಲ, ಗುಲ್ಬರ್ಗ ಜಿಲ್ಲೆಯಲ್ಲಿ, ಯಾದಗಿರಿಯಲ್ಲಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಪ್ರಬಲ ವ್ಯಕ್ತಿ ಇವರಾಗಿದ್ದಾರೆ. ನಾನು ಹೇಳಬೇಕಾಗಲಿ, ಈ ಕ್ಷೇತ್ರದ ಜನತೆ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವು ಮತ್ತೊಮ್ಮೆ ಸನ್ಮಾನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರ ಅನುಭವಗಳನ್ನು ಈ ಒಂದು DK ಶಿವಕುಮಾರ್ ಸಾಹೇಬರ ಒಂದು ಸಚಿವ ಸಂಪುಟ ತಗೊಳ್ಬೇಕು. ಅವರಿಗೆ ಉನ್ನತ ಖಾತೆ ಸಚಿವ ಕೊಟ್ಟು ಈ ಭಾಗದ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಅನುಕೂಲ ಮಾಡಿಕೊಳ್ಬೇಕಲ್ಲ ಮತ್ತೆ ನಾನು ಕೇಳ್ಕೊಳ್ತೇನೆ. ಇಂತಿ ನಿಮ್ಮ ಗುರು ಮಣಿಕಂಠ. ನಮಸ್ಕಾರಗಳು.